ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿರಿರಿ ಮತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಎಸ್ ಎಸ್ ಎಲ್ ಸಿ ನಂತರ ನೀವು ಡಿಪ್ಲೊಮಾ ಅಡ್ಮಿಷನ್ ತೊಗೋಬೇಕಂದ್ರೆ ಅಪ್ಲಿಕೇಶನ್ ಫಾರ್ಮ್ ಯಾವ ಥರ ತುಂಬಬೇಕು ಮತ್ತು ಆಪ್ಷನ್ ಎಂಟ್ರಿ ಫಾರ್ಮ್ ಯಾವ ಥರ ತುಂಬಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಡಿಪ್ಲೊಮಾ ಅಡ್ಮಿಷನ್ ಮಾಡಲಿಕ್ಕೆ, 2026-27ನೇ ಸಾಲಿನ ಡಿಪ್ಲೊಮಾ ಅಪ್ಲಿಕೇಶನ್ ಯಾವ ಥರ ತುಂಬಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ. ಅಷ್ಟೇ ಅಲ್ಲ, ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್, ಡಿಪ್ಲೊಮಾ ಎಕ್ಸಾಮ್ ಅಪ್ಡೇಟ್, ಡಿಪ್ಲೊಮಾ ಸ್ಕಾಲರ್ಶಿಪ್ ಮತ್ತು ಡಿಪ್ಲೊಮಾ ರಿಸಲ್ಟ್ಸ್ ಅಪ್ಡೇಟ್, ಡಿಪ್ಲೊಮಾ ಟೈಮ್ ಟೇಬಲ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನೇ ಫಾಲೋ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಕೊನೆ ತನಕ ಈ ವಿಡಿಯೋ ನೋಡಿದರೆ ಈ ವಿಡಿಯೋದಲ್ಲಿ ನಾನು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಡಿಪ್ಲೊಮಾ ಅಡ್ಮಿಷನ್ ಮಾಡಲಿಕ್ಕೆ ಮತ್ತು ಅಡ್ಮಿಷನ್ ಫಾರ್ಮ್ ಯಾವ ಥರ ತುಂಬಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ. ಲೆಟ್ ಸ್ಟಾರ್ಟ್ ದಿಸ್. ಇದು ಗೌರ್ಮೆಂಟ್ ಆಫೀಷಿಯಲ್ ಆಗಿದೆ. 2026-27ನೇ ಸಾಲಿನಲ್ಲಿ ಫಸ್ಟ್ ಸೆಮಿಸ್ಟರ್ಗೆ ಅಡ್ಮಿಷನ್ ತಗೊಳ್ಳೋ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಏನೆಲ್ಲ ಮಾಡಬೇಕಂತ ಇದರಲ್ಲಿ ಕೊಟ್ಟಿದ್ದಾರೆ. ಈಗ ಡಿಪ್ಲೊಮಾ ಅಡ್ಮಿಷನ್ ಮಾಡಲಿಕ್ಕೆ ನಮಗೆ ಈಗಾಗಲೇ ಗೊತ್ತಿದೆ, ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ನೀವು ಡಿಪ್ಲೊಮಾ ಅಡ್ಮಿಷನನ್ನು ಮಾಡಬಹುದು 35% ಆಗಿದ್ದರೆ. ಅದರ ಜೊತೆಗೆ ನೀವು ಡಿಪ್ಲೊಮಾ ಅಪ್ಲಿಕೇಶನ್ ಫಾರ್ಮ್ಸು ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು? ಒಂದು, ನೀವು ಕಾಲೇಜ್ಲಿಂದ ತಗೋಬಹುದು, ಅಥವಾ ಈ ಕಾಣಿಸ್ತಾ ಇರುವ ವೆಬ್ಸೈಟ್ dtk.karnataka.go.in ಅಥವಾ dttech.karnataka.go.in.car technical ಈ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ತಗೋಬಹುದು. ಅಥವಾ ನೀವು ಯಾವೆಲ್ಲ ಕಾಲೇಜಿಗೆ ಭೇಟಿ ನೀಡ್ತೀರಿ, ಗೌರ್ಮೆಂಟ್ ಆಯಿತು, ಎಡೆಡ್ ಆಯಿತು, ಆ ಕಾಲೇಜಿಗೆ ನೀವು ಭೇಟಿ ನೀಡಿ ಪ್ರಿನ್ಸಿಪಲ್ ಕಡೆಯಿಂದ ಆ ಫಾರ್ಮ್ಸನ್ನು ತೆಗೆದುಕೊಂಡು ನೀವು ಅಪ್ಲಿಕೇಶನನ್ನು ತುಂಬಬಹುದು. ಈಗ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಬೇಕಾಗಿರೋ ಅಗತ್ಯ ದಾಖಲೆಗಳೇನು, ಒನ್ ಬೈ ಒನ್ ನಾನು ತಿಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದಾದ ನಂತರ ಅಪ್ಲಿಕೇಶನ್ ಫಾರ್ಮ್ ಕೂಡ ತೋರಿಸ್ತೀನಿ, ಅದನ್ನು ಯಾವ ಥರ ಫಿಲ್ಅಪ್ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕೊನೆ ತನಕ ನೋಡಿ. ಈಗ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋ ಅಡ್ಮಿಷನ್ ಮಾಡಲಿಕ್ಕೆ, ಈಗ ಗೌರ್ಮೆಂಟ್ ಆಯಿತು ಮತ್ತು ಏಡೆಡ್ ಆಯಿತು ವಿದ್ಯಾರ್ಥಿಗಳು, ಫಸ್ಟ್ ನಿಮಗೆ ಬೇಕಾಗಿರೋದು SSLC ಮಾರ್ಕ್ಸ್ ಕಾರ್ಡ್. ನೀವು ಹೇಳ್ಬೋದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಲೇಟಾಗಿ ಬರುತ್ತೆ. ನೀವೇನು ಮಾಡಬೇಕಂದ್ರೆ ಇಂಟರ್ನೆಟ್ಲಿಂದ ಏನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಆ ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮ್ಮ ಪ್ರಿನ್ಸಿಪಾಲರದು ಸಹಿ ಬೇಕಾಗಿರುತ್ತೆ. ಶಾಲೆಯ ಮುಖ್ಯಸ್ಥರದು ದೃಢೀಕರಿಸಿದ ಸಹಿ, ಅಂದರೆ ಸೀಲ್ ಹಾಕಿ ಸಿಗ್ನೇಚರ್ ಮಾಡಿರ್ತಾರೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಅವ್ರ ಹೆಡ್ ಮಾಸ್ಟರ್, ಅವ್ರ ಕಡೆಯಿಂದ ನೀವು ಸೈನನ್ನು ತೊಗೋಬೇಕು. ದಿಸ್ ಈಸ್ ದಿ ಫಸ್ಟ್ ಡಾಕ್ಯುಮೆಂಟ್. ಇದು ಫಸ್ಟ್ ಡಾಕ್ಯುಮೆಂಟ್. ಅದಾದ ನಂತರ ಮೂಲ ವರ್ಗಾವಣೆ ಪ್ರಮಾಣ ಪತ್ರ, LC ಲಿವಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಲಿವಿಂಗ್ ಸರ್ಟಿಫಿಕೇಟ್, ಅದರ ಜೊತೆಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಅಳತೆಯ 6 ಫೋಟೋಸ್ ಬೇಕು, ಪಾಸ್ಪೋರ್ಟ್ ಸೈಜ್. ಮತ್ತು ಒಂದು ವೇಳೆ ನೀವು ಕೆಟಗರಿಯನ್ನು ಕ್ಲೇಮ್ ಮಾಡ್ತಾ ಇದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೊಡಬೇಕಾಗತ್ತೆ. ಜನರಲ್ ಕೆಟಗರಿಗೆ ಬೇಕಾಗಿಲ್ಲ. OBC ಅಥವಾ SC ST ವಿದ್ಯಾರ್ಥಿಗಳಿಗೆ ನೋಡಿ ವ್ಯಾಲಿಡಿಟಿ ಇರಬೇಕು, ಎಕ್ಸ್ಪೈರ್ ಆಗಿದ್ದು ಇರಬಾರ್ದು. ನೀವು ಪ್ರೆಸೆಂಟ್ ಚಾಲ್ತಿಯಲ್ಲಿ ಇರುವ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟರೆ ನಿಮಗೆ ಫೀಸ್ ಎಕ್ಸಂಪ್ಷನ್ ಆಗುತ್ತೆ. ಒಂದು ವೇಳೆ ನೀವು ಕನ್ನಡ ಅಥವಾ ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಕನ್ನಡ ಅಥವಾ ಗ್ರಾಮೀಣ ಅಥವಾ ಎರಡೂ ಇದ್ದರೆ ಎರಡನ್ನ ಕೊಡಬೇಕಾಗತ್ತೆ. ಇದಕ್ಕೂ ಏನು ಫಾರ್ಮ್ಯಾಟ್ಸ್ ಇರ್ತವೆ, ಕನ್ನಡ ವ್ಯಾಸಂಗ ಪ್ರಮಾಣ ಪತ್ರ, ಅದೇ ರೀತಿ ಗ್ರಾಮೀಣ ಇದ್ದರೆ ಗ್ರಾಮೀಣದ್ದು. ಒಂದು ವೇಳೆ ಹೈದರಾಬಾದ್ ಕರ್ನಾಟಕ ನೀವು ಕ್ಲೇಮ್ ಮಾಡ್ತಾ ಇದ್ದರೆ ಹೈದರಾಬಾದ್ ಕರ್ನಾಟಕನ ಕೊಡಬೇಕಾಗತ್ತೆ. ನೀವು ಯಾವುದೂ ಕೊಡ್ತಾ ಇಲ್ಲ ಅಂದರೆ ಇದು ಕನ್ಸಿಡರ್ ಆಗೋದಿಲ್ಲ. ಆಮೇಲೆ ಈಗ ಸ್ಪೆಷಲ್ ಕೆಟಗರಿ ಕೋಟಾದಲ್ಲಿ ನೀವು ಸೀಟ್ ತೊಗೊಳ್ತಾ ಇದ್ದರೆ, ಒಂದು ವೇಳೆ ನೀವು NCC ಅಥವಾ ಸ್ಕೌಟ್ಸ್ ಗೈಡ್ಸ್ ಸ್ಪೋರ್ಟ್ಸ್ ಅಲ್ಲಿ ನೀವು ಸ್ಟೇಟ್ ಲೆವೆಲ್ ಇದ್ದರೆ, ನಿಮ್ಮ ಸರ್ಟಿಫಿಕೇಟ್ಸ್ ಇದ್ದರೆ ಇದರಲ್ಲಿಯೂ ಕೂಡ ನೀವು ಕ್ಲೇಮ್ ಮಾಡಬಹುದು. ಈಗ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ ನೋಡಿ, SSLC ಮಾರ್ಕ್ಸ್ ಕಾರ್ಡ್ ಅಥವಾ ಇಂಟರ್ನೆಟ್ಲಿಂದ ನೀವೇನು ರಿಸಲ್ಟನ್ನು ತೊಗೊಂಡಿರ್ತೀರಿ ಆ ಪ್ರಿನ್ಸಿಪಲ್ ಸೈನ್ ಇರಬೇಕು, LC ಇರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ, ಕಾಸ್ಟ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಇದ್ದರೆ ಕನ್ನಡ ಮೀಡಿಯಂ, ರೂರಲ್ ಇದ್ದರೆ ರೂರಲ್, ಮತ್ತು ಸ್ಪೆಷಲ್ ಕೆಟಗರಿ ಇದ್ದರೆ ಸ್ಪೆಷಲ್ ಕೆಟಗರಿ ಎಲ್ಲ ತೊಗೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ ಫಾರ್ಮ್ಸನ್ನು ತುಂಬಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಅಪ್ಲಿಕೇಶನ್ ಫಾರ್ಮನ್ನು ತುಂಬಬೇಕು. ಈಗ ನಾನು ಅಪ್ಲಿಕೇಶನ್ ಫಾರ್ಮ್ ಯಾವ ಥರ ತುಂಬಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇದು SSLC ರಿಸಲ್ಟ್ ಬಂದ ನಂತರ ಮಾಡಬೇಕಾಗಿದ್ದು ನೀವು ಕೆಲಸ. ಅಪ್ಲಿಕೇಶನ್ ಫಾರ್ಮ್ ನಾನು ಒನ್ ಬೈ ಒನ್ ತೋರಿಸ್ಕೊತಾ ಹೋಗ್ತಾ ಇದ್ದೀನಿ. ಡಿಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇದು ನೋಡಿದರೆ ನಿಮ್ಗೆ ಡೆಫಿನೆಟ್ ಆಗಿ ನೀವು ಈಸಿಯಾಗಿ ಅಪ್ಲಿಕೇಶನ್ ಫಾರ್ಮನ್ನು ತುಂಬಬಹುದು. ಈಗ ದಿಸ್ ಈಸ್ ದಿ ಅಪ್ಲಿಕೇಶನ್ ಫಾರ್ಮ್. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಮತ್ತು ಇದರಲ್ಲಿ ಏನೆಲ್ಲ ತುಂಬಬೇಕು ಅನ್ನೋದನ್ನು ನಾನು ಡಿಟೇಲ್ ಆಗಿ ಹೇಳ್ತೀನಿ. ಕೊನೆ ತನಕ ನೋಡಿ, ಬಹಳ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಟಿಕ್ ಮಾಡಿರಬೇಕಾಗಿದ್ದು, ನೀವು ಇಂಜಿನಿಯರಿಂಗ್ ಕೋರ್ಸ್ ತೊಗೊಳ್ತಾ ಇದ್ದರೆ, ಒಂದು ವೇಳೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಮೆಕ್ಯಾನಿಕಲ್ ಇದ್ದರೆ ನೀವು ಇಂಜಿನಿಯರಿಂಗ್ ಅಂತ ಟಿಕ್ ಮಾಡಬೇಕು. ಒಂದು ವೇಳೆ
ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ADFT ಇದ್ದರೆ ನಾನ್ ಇಂಜಿನಿಯರಿಂಗನ್ನು ಟಿಕ್ ಮಾಡಬೇಕಾಗುತ್ತೆ. ಮತ್ತು ಇದರಲ್ಲಿ ರಿಜಿಸ್ಟ್ರೇಷನ್ ಫೀಸ್ ನೀವು SC/ST ಇದ್ದರೆ 50 ರೂಪಾಯಿ, ಅದರ್ಸ್ ಇದ್ದರೆ 100 ರೂಪೀಸ್. ನಿಮ್ಗೆ ಯಾವುದಿದೆ ಕೆಟಗರಿ ಅದನ್ನು ನೀವು ಟಿಕ್ ಮಾಡಬೇಕು. ಟಿಕ್ ಮಾಡಿದ ನಂತರ ಇಲ್ಲೇ ಫಸ್ಟ್ ಇರೋದು ಪ್ರಿನ್ಸಿಪಾಲ್, ಟು ದ ಪ್ರಿನ್ಸಿಪಾಲ್ ಅಂದರೆ ಈಗ ನೀವು ಯಾವ ಕಾಲೇಜಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಆ ಕಾಲೇಜಿಗೆ ಹೆಸರು ಬರೀಬೇಕು. ಫಾರ್ ಎಕ್ಸಾಂಪಲ್ ಈಗ ಹುಬ್ಬಳ್ಳಿಯಲ್ಲಿ ಇದ್ದರೆ 121 GPW ಹುಬ್ಳಿ ಅಂತ ಬರಿಬೇಕಾಗತ್ತೆ. 121 GPW ಹುಬ್ಳಿ ಅಂತ ಇಲ್ಲೇ ಬರಿಬೇಕಾಗತ್ತೆ. ಮತ್ತು ವಿದ್ಯಾರ್ಥಿ ತನ್ನ ಸ್ಯಾಟ್ ನಂಬರ್ನ ಬರಿಬೇಕು ನೀಟಾಗಿ. ಇಲ್ಲೇ ಸ್ಯಾಟ್ ನಂಬರ್ LCಯಲ್ಲಿ ಕೊಟ್ಟಿರ್ತಾರೆ, ಆ ಸ್ಯಾಟ್ ನಂಬರ್ ಇಲ್ಲೇ ಬರಿಬೇಕು. ಆಧಾರ್ ಕಾರ್ಡ್ ನಂಬರ್ನ ಬರಿಬೇಕು. ಮತ್ತು ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ ಅಂದರೆ ಬ್ಲಾಕ್ ಲೆಟರ್ ಅಂದರೆ ಕ್ಯಾಪಿಟಲಲ್ಲೇ ಬರೀಬೇಕು. ಫಾರ್ ಎಕ್ಸಾಂಪಲ್ ಒಂದು ವಿದ್ಯಾರ್ಥಿ ಹೆಸರು ಮುಸ್ತಾಕ್ ಅಂತ ಇತ್ತಂದರೆ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಇತ್ತಂದರೆ ನಾನು ಇದನ್ನೇನು ಮಾಡ್ತೀನಿ ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು. ನೀವು ನಿಮ್ದು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಅದೇ ರೀತಿ ನೀವು ಇದನ್ನು ತುಂಬಬೇಕು. ನೆನ್ಪಿಟ್ಕೊಳ್ಳಿ, ಯಾವುದೇ ಮಿಸ್ಟೇಕ್ ಮಾಡಬೇಡಿ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ತಾಯಿಯ ಹೆಸರು ನೀವು ಇಲ್ಲಿ ತುಂಬಬೇಕಾಗತ್ತೆ ಕರೆಕ್ಟ್ ಕ್ಯಾಪಿಟಲ್ ಲೆಟರಲ್ಲಿ. ಅದೇ ರೀತಿ ತಂದೆಯ ಹೆಸರು ಕೂಡ ಇಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ನೀವು ತುಂಬಬೇಕಾಗತ್ತೆ. ಇದು ತುಂಬಿದ ನಂತರ ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ನೀವು ಆ ಥರ ತುಂಬಬೇಕು. ಇಲ್ಲಿ ಫಸ್ಟ್ ಡೇಟ್, ಮಂತ್, ಈಗ ಫಾರ್ ಎಕ್ಸಾಂಪಲ್ 01/01, ಈಗ ಕೆಲವೊಬ್ಬರದು 2005 ಇದೆ ಅಂತ ತಿಳ್ಕೊಳ್ಳಿ, ಎಕ್ಸಾಂಪಲ್ 2005. ಈ ಥರ ನೀವು ತುಂಬಬೇಕು. ಮೇಲ್ ಇದ್ದರೆ ಮೇಲ್, ಫಿಮೇಲ್ ಇದ್ದರೆ ಫಿಮೇಲನ್ನು ಟಿಕ್ ಮಾಡಬೇಕು. ಇಂಡಿಯನ್ ನ್ಯಾಷನಾಲಿಟಿ ಎಸ್ ಅಂತ ಟಿಕ್ ಮಾಡಬೇಕು. ರಿಲಿಜನ್ ಹಿಂದೂ ಇದ್ದರೆ ಹಿಂದೂ, ಮುಸ್ಲಿಂ ಇದ್ದರೆ ಇಸ್ಲಾಂ ಅಂತ ತುಂಬಬೇಕು. ಕ್ರಿಶ್ಚಾನಿಟಿ ಇದ್ದರೆ ಕ್ರಿಶ್ಚಾನಿಟಿ. ಆ ಥರ ಇದನ್ನು ನೀವು ತುಂಬಬೇಕು. ತುಂಬಿದ ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇಲ್ಲಿ ಯಾವುದು ನೀವು ಬರೆದಿದ್ದೀರಿ ಎಕ್ಸಾಮ್, SSLC ಇದ್ದರೆ SSLC, CBSE ಇದ್ದರೆ CBSE ಇಲ್ಲೇ ಟಿಕ್ ಮಾಡಬೇಕು. ನೇಟಿವ್ ಸ್ಟೇಟ್ ಕರ್ನಾಟಕ 01 ಅಂತ ಬರೀಬೇಕು. ಮತ್ತು ಅದೇ ರೀತಿ ಈಗ ಡಿಸ್ಟಿಕ್ ಕೋಡ್ ಏನಿದೆಯಲ್ಲ ಕಾಲೇಜಲ್ಲಿ ಇದನ್ನು ಡಿಸ್ಪ್ಲೇ ಮಾಡಿರ್ತಾರೆ, ನೀವು ಅದನ್ನು ಡಿಸ್ಟಿಕ್ ಕೋಡ್ ಇದನ್ನು ನೀವು ಬರೀಬೇಕು. ಅದರ ಜೊತೆಗೆ ಇಲ್ಲೇ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀವು ಅಟ್ಯಾಚ್ ಮಾಡಬೇಕು. ಈಗ ನಂತರ ಅದಾದ ನಂತರ ಕೋಡ್ ಆಫ್ ಸ್ಟೇಟ್ ಅಪಿಯರ್ಡ್ ಇನ್ ದ ಎಕ್ಸಾಮ್ ಕರ್ನಾಟಕಕ್ಕೆ 01 ಅಂತ ಬರೀತಾರೆ. ಮತ್ತು ಎಷ್ಟು ವರ್ಷ ನೀವು ಕರ್ನಾಟಕದಲ್ಲಿ ಓದಿದ್ದೀರಿ, 10 ಇಯರ್ ಇದ್ದರೆ 10 ಇಯರ್, 5 ಇದ್ದರೆ 5 ಇಯರ್ಸ್, ಅದನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಒಂದು ವೇಳೆ ನೀವು ರೂರಲ್ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟನ್ನು ಇದ್ದರೆ ನಿಮ್ಮ ಹತ್ರ ಎಸ್ ಅಂತ ಕೊಡಬೇಕು, ಇಲ್ಲ ಅಂದರೆ ನೋ ಅಂತ ಕೊಡಬೇಕು. ಕನ್ನಡ ಮೀಡಿಯಂ ಇದು ಸರ್ಟಿಫಿಕೇಟ್ ಇತ್ತಂದರೆ ಎಸ್ ಅಂತ ಕೊಡಬೇಕು, ಇಲ್ಲ ಅಂದರೆ ನೋ ಅಂತ ಕೊಡಬೇಕು. ಮತ್ತು ಆರ್ ಯು ಕ್ಲೇಮಿಂಗ್ ಎಕ್ಸಂಪ್ಷನ್ ಫಾರ್ ಸ್ಟಡಿ ರೂಲ್, ಎಸ್ ಇದ್ದರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ. ಅದೇ ರೀತಿ SNQ ಸೂಪರ್ ನ್ಯೂಮರಿಕ್ ಕೋಟಾ ಅಂತ ಹೇಳ್ತಾರೆ. ಇದು ನಿಮಗೆ ಏನಾರ ಡೌಟ್ ಇತ್ತಂದರೆ ನೀವು ಹೇಳಿ. ಈ ಸೂಪರ್ ನ್ಯೂಮರಿಕ್ ಕೋಟಾ ಮೆರಿಟ್ ಆಧಾರದ ಮೇಲೆ ಇದನ್ನು ಕ್ಲೇಮ್ ಮಾಡಬಹುದು. ಟಾಪ್ ಸ್ಟೂಡೆಂಟ್ಸ್ ಏನಿರ್ತಾರ ಅವರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಆದರೆ ಇದರಲ್ಲಿ ಒಂದು ಸಮಸ್ಯೆ ಏನಂದರೆ ಬೇರೆ ಕಾಲೇಜಿಗೆ ಟ್ರಾನ್ಸ್ಫರ್ ತೊಗೊಳ್ಳಿಕ್ಕೆ ಬರುವುದಿಲ್ಲ. ಇವೆಲ್ಲ ಮಾಹಿತಿ ತುಂಬಿದ ನಂತರ ಹೈದರಾಬಾದ್ ಕರ್ನಾಟಕ ಎಸ್ ಇದ್ದರೆ ಎಸ್ ಅಂತ ಕೊಡಿ. ನಂತರ ನಿಮ್ಮದು ಕೆಟಗರಿ ಯಾವುದು, ಈಗ ಒಂದು ವೇಳೆ 2A ಕೆಟಗರಿ ಇದ್ದರೆ ಇಲ್ಲಿ 2A ಅಂತ ಬರೀಬೇಕು. ಕಾಸ್ಟ್ ಇಲ್ಲಿ ಯಾವುದಿರುತ್ತೆ, ವೀರಶೈವ ಲಿಂಗಾಯತ ಇದ್ದರೆ ವೀರಶೈವ ಲಿಂಗಾಯತ ಅಂತ ತುಂಬಬೇಕು. ಮತ್ತು ಇನ್ಕಮ್ ಇಲ್ಲೇ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನು ಕೊಟ್ಟಿರ್ತಾರೆ ಆ ಇನ್ಕಮನ್ನು ಇಲ್ಲೇ ತುಂಬಬೇಕಾಗತ್ತೆ. ಕಾಸ್ಟ್ ನಿಮ್ದು ಏನಿದೆ ಆ ಕಾಸ್ಟ್ ನೀವು ಇಲ್ಲೇ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ನೀವು ಮಾಹಿತಿಯನ್ನು ಇಲ್ಲೇ ಬರಿಬೇಕಾಗತ್ತೆ. SSLC ರಿಜಿಸ್ಟರ್ ನಂಬರ್. ನೆಕ್ಸ್ಟ್ SSLC ರಿಜಿಸ್ಟರ್ ನಂಬರ್ ನೋಡಿ, ನೀವು ಏನು ಮಾರ್ಕ್ಸ್ ಕಾರ್ಡನ್ನು ಪ್ರಿಂಟ್ ತೊಗೊಂಡಿರ್ತೀರಿ ಅದರಲ್ಲಿ SSLC ರಿಜಿಸ್ಟರ್ ನಂಬರ್ ಇರುತ್ತೆ, ಅದನ್ನು ಬರೀಬೇಕು. ಇಯರ್ ಆಫ್ ಪಾಸಿಂಗ್ 2026 ಅಂತ ಬರೀಬೇಕು. ಮತ್ತು ಟೋಟಲ್ ಮಾರ್ಕ್ಸ್ ಇನ್ ಆಲ್ ಸಬ್ಜೆಕ್ಟ್ 625 625. ಮ್ಯಾಕ್ಸ್ ಮಾರ್ಕ್ಸ್ ಇನ್ ಸೈನ್ಸ್ 100 ಅಂತ ಬರೀಬೇಕು. ಅದೇ ರೀತಿ ಮ್ಯಾಕ್ಸ್ ಮಾರ್ಕ್ಸ್ ಇನ್ ಮಾಥ್ಸ್ 100 ಅಂತ ಬರೀಬೇಕು. ಟೋಟಲ್ ಇದು 200. ಮತ್ತು ಆಪ್ಟೆಂಡ್ ಮಾರ್ಕ್ಸ್ 625ಕ್ಕೆ ಎಷ್ಟು ಬಂದಿದೆ, 480 ಬಂದಿದ್ದರೆ 480, 400 ಬಂದಿದ್ದರೆ 400. ಮತ್ತು ಮ್ಯಾಥ್ಸಿಗೆ ಎಷ್ಟು ಬಂದಿದೆ, 90 ಬಂದಿದ್ದರೆ 90, ಸೈನ್ಸಿಗೂ ಕೂಡ 90 ಬಂದಿದ್ದರೆ 90, ಟೋಟಲ್ ಆಯಿತು 180. ಈ ಥರ ನೀವು ಮಾರ್ಕ್ಸನ್ನು ತುಂಬಬೇಕು. ನಂತರ ಸ್ಟೂಡೆಂಟ್ ಮೊಬೈಲ್ ನಂಬರ್ ಸರಿಯಾಗಿ ಕೊಡಿ. ಸ್ಟೂಡೆಂಟ್ ಮೊಬೈಲ್ ನಂಬರ್ ಇಲ್ಲೇ ಬರೀಬೇಕು. ಪೇರೆಂಟ್ಸ್ ಮೊಬೈಲ್ ನಂಬರ್ ಮತ್ತು ಪೋಸ್ಟಲ್ ಅಡ್ರೆಸ್, ಇಮೇಲ್ ID ಇದ್ದರೆ ಇಮೇಲ್ ID ಇವೆಲ್ಲ ತೊಗೊಂಡ್ಬಿಟ್ಟು ನಂತರ ಇಲ್ಲೇ ಪೇರೆಂಟ್ಸದ ಸಿಗ್ನೇಚರ್ ಮಾಡಬೇಕು. ಪೇರೆಂಟ್ಸದ ಸಿಗ್ನೇಚರ್ ಮಾಡಿದ ನಂತರ ಈಗ ಇನ್ನೊಂದು ಫಾರ್ಮ್ ಇದೆ ವೆರಿ ಇಂಪಾರ್ಟೆಂಟ್, ಅದೇನೆಂದರೆ ದಿಸ್ ಈಸ್ ಕಾಲ್ಡ್ ಆಪ್ಷನ್ ಎಂಟ್ರಿ ವರ್ಕ್ಶೀಟ್. ಆಪ್ಷನ್ ಎಂಟ್ರಿ ಅಂದರೆ ನೀವು ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ತೊಗೋಬೇಕಂತ ಮಾಡಿದ್ದೀರಿ ಅದರ ಬಗ್ಗೆ ನೀವು ಇಲ್ಲಿ ಮಾಹಿತಿಯನ್ನು ತುಂಬಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ನಾನಿಲ್ಲಿ 1 ಅಂತ ಬರಿತೀನಿ. ಈಗ ಒಂದು ವೇಳೆ ನೀವು ಈಗ ಒಂದು ಕಾಲೇಜ್ ಹೆಸರಿದೆ GPW ಹುಬ್ಳಿ, ಇಲ್ಲಿ 121 ಅಂತ ಬರೀಬೇಕು. ಇಲ್ಲಿ ಕಾಲೇಜ್ ಹೆಸರು ಬರೀಬೇಕು GPW ಹುಬ್ಳಿ ಅಂತ. ಬರೆದ ನಂತರ ನಿಮಗೆ ಕೋರ್ಸ್ ಯಾವ್ದು ಬೇಕು, ಫಸ್ಟ್ ENC ಬೇಕಂದರೆ ENC ಅಂತ ಬರೀರಿ, EC. ಅದೇ ರೀತಿ ಪ್ರಿಯಾರಿಟಿ ನಂಬರ್ 2 ಸೇಮ್ 121.
121. ಅಗೇನ್ ಈಗ ಸೇಮ್ ಕಾಲೇಜ್ ಇತ್ತಂದರೆ GPW ಹುಬ್ಳಿ ಅಂತ ಬರೀರಿ. ನಿಮಗೆ CS ಬೇಕಂದರೆ CS. ಅದೇ ರೀತಿ ಪ್ರಿಯಾರಿಟಿ ನಂಬರ್ 3, ಈಗ ಇನ್ನೊಂದು ಕಾಲೇಜ್ ನೀವು ಬರೀಬೇಕಂದ್ರೆ 171 ಅಂತ ಬರೀರಿ. ಕಾಲೇಜ್ ಹೆಸರು ಬರೀರಿ ಇಲ್ಲೇ. ಬರೆದ ನಂತರ ನಿಮ್ಗೆ ಯಾವ ಕೋರ್ಸ್ ಬೇಕು ಆ ಕೋರ್ಸ್ ಬರೀಬೇಕು. ಅದೇ ರೀತಿ ಪ್ರಿಯಾರಿಟಿ ನಂಬರ್ 4 ಮತ್ತು ಯಾವ ಕಾಲೇಜ್ ಬೇಕು ಆ ಕಾಲೇಜ್ ಕೋಡ್, ಕಾಲೇಜ್ ನೇಮ್, ಕೋರ್ಸ್ ಯಾವ್ದು ಬೇಕು ಆ ಕೋರ್ಸನ್ನು ನೀವು ಬರೀಬೇಕು. ಈ ಥರ ನೀವು ಪ್ರಿಯಾರಿಟಿ ವೈಸ್ ಕೊಟ್ಟ ನಂತರ ಆನ್ಲೈನ್ ಅಪ್ಲಿಕೇಶನಲ್ಲಿ ಬೇಸ್ಡ್ ಆನ್ ಯುವರ್ ಪರ್ಸಂಟೇಜ್, ನಿಮ್ಮ ಪರ್ಸಂಟೇಜ್ ಮತ್ತು ಜಾತಿ ಅಂದರೆ ರಿಸರ್ವೇಷನ್ ಆಧಾರದ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಇದು ಯಾವ ಥರ ಅಪ್ಲಿಕೇಶನ್ ತುಂಬಬೇಕಂತ. ಅಷ್ಟೇ ಅಲ್ಲ ಡಿಯರ್ ಸ್ಟೂಡೆಂಟ್ಸ್, ಈಗ ನೀವು ಡಿಪ್ಲೊಮಾ ಅಡ್ಮಿಷನ್ ತೊಗೊಳ್ತಾ ಇದ್ದೀರಿ, ಮತ್ತೆ ಏನಾರ ಡೌಟ್ ಇತ್ತಂದರೆ ಡಿಪ್ಲೊಮಾ ಅಪ್ಲಿಕೇಶನ್ ಯಾವ ಥರ ತುಂಬಬೇಕು, ಏನೇ ಡೌಟ್ ಇತ್ತಂದರೂ ನೀವು ನಮ್ಮ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ನಾವು ಯಾವ ಥರ ಅಪ್ಲಿಕೇಶನ್ ತುಂಬಬೇಕು ಮತ್ತು ಏನಾರು ಡೌಟ್ ಇದ್ದರೂ ನಿಮ್ಮ ಡೌಟ್ಸ್ ಕೂಡ ಸಾಲ್ವ್ ಮಾಡ್ತೀವಿ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.